ಹಾಯ್ ಎಲ್ಲರಿಗೂ ನಮಸ್ಕಾರ. This is Gayatri from Rank Book Learning and Software Solution. In today's video we will learning about simplification. Previous videoದಲ್ಲಿ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡಿದ್ವು. ಅದರಲ್ಲಿ ಬರುವಂಥ ಟಾಪಿಕ್ ಆದ ಸಿಂಪ್ಲಿಫಿಕೇಷನ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನೋಡೋಣ. QT ಅಲ್ಲಿ 15 to 20 ಮಾರ್ಕ್ಸ್ ವೈಟೇಜ್ ಇರುತ್ತೆ ಅಂತ ಪ್ರೀವಿಯಸ್ ವಿಡಿಯೋದಲ್ಲೇ ನಾವು ಹೇಳಿದ್ವು. ಅದರಲ್ಲಿ ಬರುವಂಥ ಸಿಂಪ್ಲಿಫಿಕೇಷನ್ಗೆ 1 or 2 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಈ ವಿಡಿಯೋದಲ್ಲಿ ಸಿಂಪ್ಲಿಫಿಕೇಷನ್ ಅಂದರೆ ಯಾವ ಥರ ಫಾರ್ಮುಲಾಸ್ ಅಪ್ಲೈ ಮಾಡಿ ಯಾವ ಥರ ಸಿಂಪ್ಲಿಫೈ ಮಾಡೋದು ಕ್ವೆಶನ್ಸ್ ಮ್ಯಾಥಮೆಟಿಕಲ್ಸ್ ಎಕ್ಸ್ಪ್ರೆಷನ್ನ ಅಂತ ನೋಡೋಣ. ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನೂ ಕೂಡ ಡಿಸ್ಕಷನ್ ಮಾಡೋಣ. ಸಿಂಪ್ಲಿಫಿಕೇಷನ್ ಅಂದರೆ ಒಂದು ಮ್ಯಾಥಮೆಟಿಕಲ್ ಫಾರ್ಮಲ್ಲಿ ಇರೋದನ್ನ ಅದನ್ನ ಜಸ್ಟ್ ಸಿಂಪ್ಲಿಫೈ ಮಾಡಿ ಆನ್ಸರ್ಸ್ನ ಫೈಂಡ್ ಔಟ್ ಮಾಡೋದನ್ನ ಸಿಂಪ್ಲಿಫಿಕೇಷನ್ ಅಂತ ಕರಿತೀವಿ. Simplification is the process of reducing a mathematical expression to its simplest form by carrying out all the expression. Simplification ಅಂದರೆ ಒಂದು ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಇರುತ್ತೆ, ಅದಕ್ಕೆ ನಾವು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ, ಅಥವಾ ಫಾರ್ಮುಲಾಸ್ ಅಪ್ಲೈ ಮಾಡೋದಾಗಲಿ ಅಥವಾ ಸ್ಕ್ವೇರ್ ರೂಟ್ಸ್ ಕ್ಯೂಬ್ ರೂಟ್ಸ್ನ ಅಪ್ಲೈ ಮಾಡಿ ಒಂದು ಸಿಂಪ್ಲೆಸ್ಟ್ ಫಾರ್ಮ್ಗೆ ಕನ್ವರ್ಟ್ ಮಾಡೋ ಪ್ರೋಸೆಸ್ನ ನಾವು ಸಿಂಪ್ಲಿಫಿಕೇಷನ್ ಅಂತ ಕರಿತೀವಿ. ಸಿಂಪ್ಲಿಫಿಕೇಷನಲ್ಲಿ ಮೇಯ್ನ್ಲಿ ನಾವು ಬಾರ್ಡ್ಮಾಸ್ ರೂಲ್ನ ಅಪ್ಲೈ ಮಾಡ್ತೀವಿ. ಇಟ್ ಹೆಲ್ಪ್ಸ್ ಇನ್ ಸಾಲ್ವಿಂಗ್ ದ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಅಂತಲೇ ಹೇಳ್ಬೋದು. ಒಂದು ಬಾರ್ಡ್ಮಾಸ್ ರೂಲ್ ಇಸ್ ಎ ಅಬ್ರಿವೇಷನ್ ಫಾರ್ಮ್ ಅಂತ ಹೇಳ್ತೀವಿ. ನಾವು ಇದನ್ನ ಸೀಕ್ವೆನ್ಸ್ ಆಗಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಗೆ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಬಾರ್ಡ್ಮಾಸ್ ರೂಲ್ನ ಸಿಂಪ್ಲಿಫಿಕೇಷನ್ ಮಾಡೋ ಪ್ರೋಸೆಸ್ಗೆ ಯೂಸ್ ಮಾಡ್ತೀವಿ. ಇದೊಂದು ರೂಲ್ಸ್ ಅಂತಲೇ ಹೇಳ್ಬೋದು. BODMAS ಅಂತ ಒಂದೊಂದು ಅಬ್ರಿವೇಷನ್ ಫಾರ್ಮ್ ಇದೆ. B ಸ್ಟ್ಯಾಂಡ್ ಫಾರ್ ಬ್ರ್ಯಾಕೆಟ್ ಅಂತ. ಬ್ರ್ಯಾಕೆಟಲ್ಲಿ ಫಸ್ಟು ಪ್ಯಾರಾಂಥಿಸಿಸ್ ಇದೆ, ನೆಕ್ಸ್ಟು ಕರ್ಲಿ ಬ್ರ್ಯಾಕೆಟ್ಸ್ ಇದೆ, ನೆಕ್ಸ್ಟು ಸ್ಕ್ವೇರ್ ಬ್ರ್ಯಾಕೆಟ್ ಇದೆ. ನಾವು ಒಂದು ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಈ ಆರ್ಡರಲ್ಲಿ ನಾವು ಬ್ರ್ಯಾಕೆಟ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ O ಸ್ಟ್ಯಾಂಡ್ ಫಾರ್ ಆಫ್ ಇಂಡಿಕೇಟ್ಸ್ ಅಂದರೆ ಮಲ್ಟಿಪ್ಲಿಕೇಷನ್. ಇಲ್ಲೇ ಎಕ್ಸಾಂಪಲ್ ಇದೆ 1/2 ಆಫ್ 8 ಅಂತ ಇದೆ, ಅದು ಆನ್ಸರ್ ಬಂದು 4. ನೆಕ್ಸ್ಟ್ D ಸ್ಟ್ಯಾಂಡ್ ಫಾರ್ ಡಿವಿಷನ್, M ಸ್ಟ್ಯಾಂಡ್ ಫಾರ್ ಮಲ್ಟಿಪ್ಲಿಕೇಷನ್, A ಸ್ಟ್ಯಾಂಡ್ ಫಾರ್ ಅಡಿಷನ್, S ಸ್ಟ್ಯಾಂಡ್ ಫಾರ್ ಸಬ್ಟ್ರಾಕ್ಷನ್. ಲೆಟ್ಸ್ ಗೋ ಥ್ರೂ ದಿ ಕ್ವೆಶನ್. ನಾವು ಯಾವುದೇ ಸಿಂಪ್ಲಿಫಿಕೇಷನ್ ಫಾರ್ಮ್ನ ನಾವು ಸಾಲ್ವ್ ಮಾಡ್ತಿದ್ದೀವಿ ಅಂದರೆ ಈ ಬಾರ್ಡ್ಮಾಸ್ ರೂಲ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಹಾಗೆ ನಾವು ಸ್ಕ್ವೇರ್ ರೂಟ್ಸ್ ಕ್ಯೂಬ್ ರೂಟ್ಸ್ನ ನಾವು ಮೆಮೊರೈಸ್ ಮಾಡಿ ಇಟ್ಕೋಬೇಕಾಗುತ್ತೆ. Simplify the expression 15/5 plus 3/4 minus 2 ಅಂತ ಇದೆ. 15/5 plus 3 4 minus 2. ಫಸ್ಟ್ ಬಾರ್ಡ್ಮಾಸ್ ರೂಲಲ್ಲಿ ಇದೇ ಸೀಕ್ವೆನ್ಸ್ ಆರ್ಡರಲ್ಲಿ ನಾವು ಅಂದರೆ ಎಕ್ಸ್ಪ್ರೆಷನ್ನ ಸಾಲ್ವ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ಫಸ್ಟು ಬ್ರ್ಯಾಕೆಟ್ನ ಫಸ್ಟು ರಿಮೂವ್ ಮಾಡ್ತೀವಿ. ನಾವು ಇದನ್ನು ಆ್ಯಸ್ ಇಟ್ ಈಸ್ ಅದೇ ಥರ ಬರ್ಕೊಳ್ಳೋಣ. 4 minus 2 2. ನೆಕ್ಸ್ಟ್ ಆಫ್ ಇಲ್ಲ. ನೆಕ್ಸ್ಟು ಡಿವಿಷನ್ 15/5 ಅಂದರೆ 3 ಪ್ಲಸ್ ಹಾಗೆ ಮಾಡ್ತೀವಿ. ನೆಕ್ಸ್ಟ್ M ಸ್ಟ್ಯಾಂಡ್ ಫಾರ್ ಮಲ್ಟಿಪ್ಲಿಕೇಷನ್ 3 into 2 that is 6. ನೆಕ್ಸ್ಟ್ A ಸ್ಟ್ಯಾಂಡ್ ಫಾರ್ ಅಡಿಷನ್. ನೆಕ್ಸ್ಟ್ ಅಡಿಷನ್ ಮಾಡೋಣ 9. ಆಪ್ಷನ್ B ಇಸ್ ದ ಕರೆಕ್ಟ್ ಆನ್ಸರ್. ಕ್ವೆಶನ್ ನಂಬರ್ 2 ಇದು ಪ್ರೀವಿಯಸ್ ಇಯರ್ ಕ್ವೆಶನ್ ಆಗಿರುತ್ತೆ. ಇಫ್ ಪ್ಲಸ್ ಮೀನ್ಸ್ ಡಿವಿಷನ್, ಮೈನಸ್ ಮೀನ್ಸ್ ಮಲ್ಟಿಪ್ಲಿಕೇಷನ್, ಡಿವಿಷನ್ ಮೀನ್ಸ್ ಪ್ಲಸ್ and multiplication means minus, then 63 into 24 plus 8 divided by 4 plus 2 minus 3 equals to question 1. ಇದನ್ನು ನಾವು ಯಾವ ಥರಪ್ಪ ಸಾಲ್ವ್ ಮಾಡೋಣ ಅಂದರೆ ಫಸ್ಟು ಯಾವ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ ಅದನ್ನು ಆ್ಯಸ್ ಇಟ್ ಈಸ್ ಅದೇ ಥರ ಬರ್ಕೊಳ್ಳೋಣ. ನೆಕ್ಸ್ಟ್ ಇದರಲ್ಲಿ ಯಾವ್ದ್ಯಾವುದು ರೀಪ್ಲೇಸ್ ಮಾಡಿದ್ದಾರೆ ಅಂತ ನೋಡ್ಕೊಬರೋಣ. 63 ಇಲ್ಲಿ ಮಲ್ಟಿಪ್ಲಿಕೇಷನ್ಗೆ ಯಾವ ಸೈನ್ನ ರಿಪ್ಲೇಸ್ ಮಾಡಿದ್ದಾರೆ ಅಂದರೆ
ಮೈನಸ್ ಸೈನ ರಿಪ್ಲೇಸ್ ಮಾಡಿದ್ದಾರೆ. 63 ಮೈನಸ್ 24. ನೆಕ್ಸ್ಟ್ ಪ್ಲಸ್ಗೆ ಯಾವ ಸೈನ್ನ ರಿಪ್ಲೇಸ್ ಮಾಡಿದ್ದಾರೆ ಅಂದರೆ ಡಿವಿಷನ್. ಮತ್ತು ಡಿವಿಷನ್ಗೆ ಪ್ಲಸ್ 4 ಮತ್ತು ಪ್ಲಸ್ಗೆ ಡಿವಿಷನ್. ಮತ್ತು ಮೈನಸ್ಸಿಗೆ ಇಂಟು. ಫಸ್ಟು ಯಾವ್ಯಾವುದು ಆಪ್ರೇಷನ್ಸ್ಗೆ ಅಡಿಷನ್ ಮಲ್ಟಿಪ್ಲಿಕೇಷನ್ಗೆ ಯಾವ್ಯಾವುದು ಸೈನ್ನ ರೀಪ್ಲೇಸ್ ಮಾಡಿದ್ದಾರೆ ಅಂತ ನಾವು ಬರ್ಕೊಳ್ಳೋಣ. ಆವಾಗ ನಮಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ಬಾರ್ಡ್ಮಾಸ್ ರೂಲ್ನ ಅಪ್ಲೈ ಮಾಡೋಣ. ಬಾರ್ಡ್ಮಾಸ್ ರೂಲಲ್ಲಿ ಫಸ್ಟು ಬ್ರ್ಯಾಕೆಟ್ಸ್ ಇಲ್ಲ ಈ ಎಕ್ಸ್ಪ್ರೆಷನ್ಲಿ. ನೆಕ್ಸ್ಟ್ ಆಫ್ ಕೂಡ ಇಲ್ಲ. ನೆಕ್ಸ್ಟು ಡಿವಿಷನಲ್ಲಿದೆ 24/8 ಅಂತ ಇದೆ, ಇನ್ನೊಂದು 4/2. ಎರಡನ್ನು ಡಿವಿಷನ್ ಮಾಡೋಣ. 63 ಮೈನಸ್ 24/8 ಅಂತ ಇದೆ, ಅದು 24ನ ಡಿವೈಡ್ ಮಾಡಿದಾಗ 3 ಬರುತ್ತೆ. ನೆಕ್ಸ್ಟ್ ಪ್ಲಸ್ 4/2 ಅಂದರೆ 2 ಇಂಟು 3. ನೆಕ್ಸ್ಟ್ ಇವಾಗ ಡಿವಿಷನ್ ಪ್ರೋಸೆಸ್ ಎಲ್ಲ ಮುಗಿದಿದೆ. ನೆಕ್ಸ್ಟು ಎಮ್ ಸ್ಟ್ಯಾಂಡ್ ಫಾರ್ ಮಲ್ಟಿಪ್ಲಿಕೇಶನ್ ಒಂದಿದೆ. 63 ಮೈನಸ್ 3 ಪ್ಲಸ್ 3 ಇಂಟು 2 ಆರ್ 2 ಇಂಟು 3 ಇಟ್ ಈಸ್ 6. ನೆಕ್ಸ್ಟ್ ಅಡಿಷನ್ ಬಂದು -3 ಪ್ಲಸ್ 6. -3 ಪ್ಲಸ್ 6 ಆಲ್ವೇಸ್ ಪ್ಲಸ್ 3. ನೆಕ್ಸ್ಟ್ 63 ಪ್ಲಸ್ 3 ಅಂದರೆ 66. ಆಪ್ಷನ್ ಬಿ is the correct answer. Question number 3. A man has rupees 480 in denominations of 1 rupees note, 5 rupees notes and 10 rupees notes. The number of notes of each denomination is equal. What is the total number of notes that he has? ಒಬ್ಬ ಮನುಷ್ಯನ ಹತ್ರ 480 ರುಪೀಸ್ ಅಮೌಂಟ್ ಇದೆ. ಒಂದು 1 ರೂಪೀಸ್ ನೋಟ್ಸ್ ಇದೆ, ಮತ್ತು 5 ರೂಪೀಸ್ ನೋಟ್ಸ್ ಇದೆ, ಮತ್ತು 10 ರೂಪೀಸ್ ನೋಟ್ಸ್ ಇದೆ. ಬಟ್ ಅವ್ರ ಹತ್ರ ಎಷ್ಟು ನೋಟ್ಸ್ ಇದೆ ಅಂತ ಗೊತ್ತಿಲ್ಲ. ಬಟ್ ನೋಟ್ಸ್ ಎಲ್ಲ ಈಕ್ವಲ್ ಆಗಿ ಇದೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಎಷ್ಟು ನೋಟ್ಸ್ ಇದೆ ಇಂಡಿವಿಜುವಲ್ ಆಗಿ ಅಂತ ನಾವಿಲ್ಲಿ ನೋಡೋಣ. ಇವಾಗ ನಮಗೇನು ನೋಡಬೇಕು, ಫಸ್ಟು ಎಷ್ಟು 1 ರೂಪೀಸ್ದು 1x ಅಂತ ಹಾಕೋಣ, 1 ರೂಪೀಸ್ ನೋಟ್ ಅಂತ. ಮತ್ತು ಅಡಿಷನ್ ಮಾಡೋಣ, ಮತ್ತು 5 ರೂಪೀಸ್ ನೋಟು, ನೆಕ್ಸ್ಟ್ 10 ರೂಪೀಸ್ ನೋಟ್ ಅಂತ ಇದೆ ಅಂತ. ಈಕ್ವಲ್ಸ್ ಟು ಎಷ್ಟು 480 ರೂಪೀಸ್ ಅಂತ ಹೇಳಿದ್ದಾರೆ. ಇದು ಎಕ್ಸ್ ಅಂದರೆ ನೋಟ್ಸ್ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ, ಜಸ್ಟ್ ಅದಕ್ಕೆ 1x ಪ್ಲಸ್ 5x ಪ್ಲಸ್ 10x ಅಂತ ಹಾಕೊಂಡಿರೋಣ. ಇವಾಗ 1x ಪ್ಲಸ್ 5x ಪ್ಲಸ್ 10x ಇದನ್ನ ಎಕ್ಸ್ ವೇರಿಯಬಲ್ಸ್ ಎಲ್ಲ ಸೇಮ್ ಇರೋದ್ರಿಂದ ನಾವೇನು ಬರ್ಕೊಳ್ಳೋಣ, 16x ಅಂತ ಆ್ಯಡ್ ಮಾಡ್ಕೊಳ್ಳೋಣ. ಈಕ್ವಲ್ಸ್ ಟು 480. x ಈಕ್ವಲ್ಸ್ ಟು 480 ಬೈ 16 ಅಂದರೆ 30 ಅಂತ ಗೊತ್ತಾಗುತ್ತೆ. x ಈಕ್ವಲ್ಸ್ ಟು 30 ಅಂತ ಗೊತ್ತಾಯಿತು. ನೆಕ್ಸ್ಟ್ ಇವಾಗ ನಮಗೆ ಆನ್ಸರ್ ಕರೆಕ್ಟ್ ಇದೆಯಾ ರಾಂಗ್ ಇದೆಯಾ ಅಂತ ಗೊತ್ತಿಲ್ಲ. ಇವಾಗ ಟೋಟಲ್ ನಂಬರ್ ಆಫ್ ನೋಟ್ಸ್ ಎಷ್ಟಿದೆ, 3 ನೋಟ್ಸ್ ಅಂದರೆ 1 ರೂಪೀಸ್ ಒಂದಿದೆ, 5 ರೂಪೀಸ್ ಅಂತ ಒಂದಿದೆ, 10 ರೂಪೀಸ್. ಸೊ ಒಟ್ಟು 3 ವೇಸ್ ಅಂದರೆ 3 ನೋಟ್ಸ್ ಟೈಪ್ ಇದೆ. ಇಂಟು 30 ಅಂತ ಹಾಕೋಣ. 3 ಇಂಟು 30 ದಟ್ ಈಸ್ 90. ಇವಾಗ ನಮಗೆ ಈ ಆನ್ಸರ್ಸ್ ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ ನಾವು ವೆರಿಫೈ ಮಾಡ್ಕೊಳ್ಳೋಣ. 1 ಇಂಟು ಎಕ್ಸ್ ಅಂದರೆ 30 ಪ್ಲಸ್ 5 ಇಂಟು 30 ನೆಕ್ಸ್ಟ್ 10 ಇಂಟು 30 ಈಕ್ವಲ್ಸು ನಮಗೆ 480 ಆನ್ಸರ್ ಬರಬೇಕು. 1 ಇಂಟು 30 ಅಂದರೆ 30 ಪ್ಲಸ್ 5 ಇಂಟು 30 150 ಆಗುತ್ತೆ, ಪ್ಲಸ್ 10 ಇಂಟು 30 300 ಈಕ್ವಲ್ಸ್ ಟು 480. $300 plus 450 plus 30 that is 480.
480 ಈಕ್ವಲ್ಸ್ ಟು 480. ಆನ್ಸರ್ ಕರೆಕ್ಟ್ ಇದೆ. ಆಪ್ಷನ್ ಬಂದು ಡಿ. ಆಪ್ಷನ್ ಡಿ 90 is the answer. Question 4. If at means x, c means division, percentage means plus and dollar means minus, then 6% C3 at $8 C3 equals to question mark ಅಂತಿದೆ. ಈ ಆನ್ಸರ್ ಸಾಲ್ವ್ ಮಾಡಿ ಸಿಂಪ್ಲಿಫೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.